ಅಪ್ಪಿ ಭಕ್ತರ ಕೈ ಮುಗಿದ್ರ ದೇವ್ರಿಗೆ ಬೆಲೆ. ಹಾ ಹೌದು ಭಕ್ತರ ಕೈ ಮುಗಿದ್ರ ದೇವ್ರಿಗೆ ಬೆಲೆ. ಹೌದು ಊರಾಗ ನಮ್ಮಂತ ಓಡಾಡ್ರಿದ್ರ ನಿಮ್ಮಂತ ಹುಡುಗಿಯಾರಿಗೊಂದು ಬೆಲೆ. ನಮ್ಮಂತ ಕ್ಯೂಟ್ ಕ್ಯೂಟ್ ಆಗಿ ಸ್ಮಾರ್ಟ್ ಸ್ಮಾರ್ಟ್ ಆಗಿ ಏಯ್ ಹುಡುಗರಿದ್ರನೆ ಏಯ್ ಈಕಿ ಯಾರ ಸ್ಮಾರ್ಟ್ ಅಂದವ? ಕ್ಯೂಟ್ ಆಗಿದ್ದೀನಿ ಇಲ್ರಿ ಅಕ್ಕ ಯವ್ವ ನಾ ಕ್ಯೂಟ್ ಆಗಿದ್ದೀನಲ್ಲ ಸೂಪರ್ ಅಂತ ಇಲ್ರಿ ಕೈ ಮಾಡ್ರಿ ಇಲ್ರಿ ಅಬ್ಬರ ಕೈ ಎತ್ತಾರ ನೋಡು. ಅಲ್ಲಿ ಎಲ್ರು ಕೈ ಎತ್ತಾರ ಸೂಪರ್ ಅಂತ ಮಾಡ್ರಿ ಸೂಪರ್ ಅಂತ ಕಾಣಂಗ ಅವಿ ಹಾ ಇಲ್ಲಿ ಕ್ಯೂಟ್ ತಗೊಂಡು ಏನ್ ಮಾಡ್ತಿ? ಇಲ್ಲಿ ಇಲ್ಲಿ ಕ್ಯೂಟ್ ಇರ್ಬೇಕು ಮನುಷ್ಯ. ಅಯ್ಯ ನಿಮ್ಮ ಮನಸ್ಸು ಹಾಲಿನಂತ ಮನಸ್ಸು ಏನು ಕೇಳ್ತಿ ನಮ್ದು ಹಾಲಿನಂತ ಮನಸ್ಸು. ಮತ್ತ ಗಟ್ರು ದಂಡಿಗೆ ನಿನ್ನ ಅಲ್ಲೇ ಸರ್ವವನ್ನು ಒಳಕೊಂಡು ಒಳಗ ಹೋಗುತ್ತದ. ಸುಮ್ಮನೆ ಬೇಕಾದಿರ್ಲಿ ಅಲ್ಲ ಕುಡುದು ಎಲ್ಲಿ ಯಾವ ದಂಡಾಗ ಗಟ್ರ ದಂಡಿ ಒಳಗ್ ಬಿದ್ದು ಒದ್ದಾಡ ಬಂದಿರುತ್ತಿರೋ ಏನೋ ಏನ್ ಸುದ್ದಿಯೋ. ಏಯ್ ಹಾ 10 ರೂಪಾಯಿ ಲಿಫ್ಟಿಗೆ ಖರ್ಚು ನಿಮಗ ಇಟ್ಟಿರ್ಬೇಕಾದ್ರೆ 270 ರೂಪಾಯಿ ಕ್ವಾರ್ಟರ್ ಕೂಡಿ ಮಕ್ಕಳು ನಾವು ನಮಗೆ ಇಟ್ಟಿರ್ಬಾರ್ದು. ಅಯ್ಯ ನಿಮ್ ಕೊಟ್ರು ಬಿಡು. ನಮ್ದು ಲಿಫ್ಟಿಕ್ 5,000 ರೂಪಾಯಿ ಒಂದು ಲಿಫ್ಟಿಕ್ ಗೊತ್ತೈತೇನ? ನನ್ನ ಕೊಡಿ 5,000 ರೂಪಾಯಿ ಕೊಟ್ರ ಏನು 5 ರೂಪಾಯಿ ಕೊಟ್ರೆ ಜಮ್ಮು ಕಾಶ್ಮೀರ ಕರ್ಕೊಂಡು ಹೋಗಿ ಬರ್ತೀನಿ. ಜಮ್ಮು ಕಾಶ್ಮೀರ 5,000 ರೂಪಾಯಿ ಕೊಡ್ನಿ. ಯಾವ್ದದ ಕನಕನದಲ್ಲೂ ಕೇಸರಿ. ಅಯ್ಯ ನಿಮ್ ಬಾಯಿ ತುಂಬಾ ಕೇಸರಿ ಗಟ್ರ ದಂಡಿ ಆಗಿರ್ತೈತಿ ಎಲ್ಲ ತಿಪ್ಪಿ ಆಗಿರ್ತೈತಿ. ಅಲ್ಲಿ ಯಾಕೆ ಮಕ್ಕೊಂಡಿರ್ತೀವಿ ನಾವು? ಯಾಕೆ ಹೇಳು? ಈ ಮನ್ಯಾನ ದೇವ್ರು ನೋಡ ಇದು ಮನ್ಯಾನ ದೇವ್ರ ನೋಡಕ್ ಆಗ್ಲಾರ್ದ ಅಲ್ಲಿ ಮಕ್ಕೊಂಡಿರ್ತೀವಿ ನಾವು. ಯಾಕ ನೋಡ ಹಿಂಗೆಲ್ಲ ಮನಸ್ಸೊಳಗವ್ರೆಲ್ಲ ಇರ್ತೈತಿ ಅದಕ್ಕೆ ಹೇಳೋದು. ನಿಮ್ ಮನಸ್ಸು ನಮ್ಮ ಮನಸ್ಸು ಹಾಲಿನಂತ ಮನಸ್ಸು ಬಂಗಾರದ ಗುಣಗಳು ನಮಗ. ಬ್ಯಾಡ ನನ್ನ ಪ್ರಾಸ್ ಬಾಳ ಕ್ಯಾಟಿರ್ತ. ಅದೇ ನಿಮ್ ಮನಸ್ಸು ಚೈನಾ ಬಜಾರ್. ಹೌದು ನಮ್ದು ಚೈನಾ ಬಜಾರ ನಿಮ್ದು ಬಿಗ್ ಬಜಾರ. ಏ ನಮ್ದೇನ್ ಬಿಗ್ ಬಜಾರ್ ಅಲ್ಲ ಅದು ನಿಮ್ದದು. ನಿಮ್ದ ಏನು ಪಸಾರಿ ಕಮ್ಮನಿ ಏನಂತಾರದು? ಏನಂತಾರ? ನಮ್ದ ಗೋಲ್ಗುಂಬದು ನಮ್ಮ ಬಿಜಾಪುರದಾಗ ಇಟ್ಟು ದೊಡ್ಡ ಪಸಾರಿ ಕಮ್ಮನ್ ಇರ್ತೈತಿ. ಇದು ಪಸಾರಿ ಕಮನ್ ಪಾರ ಕಮನ್ ಅಲ್ಲ ಅದು ಒಂದು ಪಸಾರಿ ಕಮನ್ ಐತಿ. ಚೌದಾ ಕಮಾನ್ ಇರ್ಬೇಕು. ಅದಕ್ಕ ಅದು ದೊಡ್ಡದೈತಿ. ನಿಮ್ ಮನಸ್ಸು ಅಷ್ಟು ದೊಡ್ಡದಾಗಿರುತ್ತಂತ ತಿಳ್ಕೊ. ಏನದು? ಹೆಣ್ಮಕ್ಳ ಮನಸ್ಸು ಊರ್ ಅಗಸಿ ಬಾಗ್ಲಿದ್ದಂಗಂತ ಹಿರಿಯರು ಹೇಳ್ತಾರ, ನಾ ಹೇಳಿದ್ದಲ್ಲ. ಟ್ರ್ಯಾಕ್ಟರ್ನೂ ಹೊಕ್ಕೈತಿ, ಲಾರಿನೂ ಹೊಕ್ಕೈತಿ, ಸೈಕಲ್ ಹೊಕ್ಕೈತಿ. ಅಲ್ಲಲ್ಲ ನಿಮ್ ಮನಸ್ಸೊಳಗಂತ್ರ ಯಾಕತ್ ಕೇಳ ನಮಗ್ ಯಾವ್ದಕ್ಕೆ ರಿಜೆಕ್ಟ್ ಮಾಡ್ತೀವಿ ನೀವು? ನಾವು ಲವ್ ಮಾಡಿದ್ರೆ ಎಷ್ಟು ನಿಯತ್ತಿರ್ತೀವಿ ಗೊತ್ತ ನಿನಗ? ಅಯ್ಯೋ ಸಿಕ್ಕಾಪಟ್ಟೆ ಒಂದ್ ನಿಮಿಷ ಕೇಳ. ಇಲ್ಲಿ ಕೂತಾರ ಹಿರಿಯರ, ಇವರು ಒಂದ್ ಟೈಮ್ ಲವ್ ಮಾಡಿ ಈಗ ಲಗ್ನ ಆಗ್ಯಾರ. ನಾ ನೇರವಾಗಿ ಮಾತಾಡ್ತಿಕ ತಪ್ಪು ತಿಳ್ಕೊಬೇಡ ನೀ. ಎಕ್ಸಾಂಪಲ್ ಕಾಕಂದ ಈಗ ಲಗ್ನ ಆಗಿ ನನ್ನ ವಯಸ್ಸಿನ ಮಗ ಇರಬಹುದು. ಇದ ನಾಗರ ಮನವಳ್ಳಿ ಜಾತ್ರೆಗ ಕಾಕ ಈಚೆಗೆ ನಿಂತಿರ್ತಾನ, ಚಿಗವನ ಕರ್ಕೊಂಡ್ ನನ್ನಷ್ಟ ಎತ್ತರ ಮಗನ ಕರ್ಕೊಂಡ್ ಮಗ್ಲ ನಿಂತಿರ್ತಾನೆ ಜಾತ್ರೆ ಮಾಡಕ. ಲವ್ ಆಗಿ 40 ವರ್ಷ ಆಗಿ ಹೋಗೈತಿ. ಆದ್ರೂ ಆಚೆ ಕಡೆ ಮಾಜೆ ಡವ್ ಬಂದಾಗ ಕಾಕನ ಮನಸ್ಸು ಹೇಳ್ತಿರತ್ತ, ಲೇ ದೋಸ್ತ ನಿನ್ನ ಡವ್ ಬಂದ್ ನಿಂತೈತಿ ನೋಡ್ಲಿ ಅಲ್ಲಿ ಅಂತ. ಹೌದಿಲ್ಲ? ಮತ್ ನಮ್ಮನ್ಯಾಗ ಆತರ ಬಿಟ್ಟು ಹೋಗ್ತಿರಿ, ಮದುವೆ ಆಗ್ಬೇಕು ಆತರ ಬಿಟ್ಟು ಹೋಗೋದು ಯಾಕ? ಬೇಕಾದಾಗ ಮಾವ ನಾವ್ ಹಾಗಲ್ಲ. ನಿಮ್ಗೋಸ್ಕರ ನಾವು ಪ್ರಾಣ ಬಿಡ್ತೀವಿ, ವಿಷ ಕುಡಿತೀವಿ, ಗೊತ್ತೈತಿ? ಸೂಸೈಡ್ ಮಾಡ್ಕೋತೀವಿ ನಿಮ್ ಸಂಬಂಧ. ಅವಿ ಆ ಸೂಚನೆ ಕೈ ಇಡ. ಹಂಗಂಗ್ ಇಡಾಕ್ ಬರ್ತೈತಿ. ಮತ್ ಸೂಸೈಡ್ ಮಾಡ್ಕೋಲ್ಲ. ಹಂಗೆಲ್ಲ ಮಾಡ್ಕೊಳಂಗಿಲ್ಲ ನಾವು. ನಾ ಮಾನವ ಅಂತಡಿ. ಅಯ್ಯ ಬಾಹುಬಲಿ ಅಣ್ಣ. ನಿಮ್ಮ ಅವನು ಮಾವ ಅತ್ತಿಲ್ಲ. ಆ ಬಾಹುಬಲಿ ಅಣ್ಣ. ನಾ ಏನಾಗ್ಬೇಕು? ನೀನು ನಾ ಯಾರು ಅನ್ನೋದ ಗೊತ್ತಿಲ್ಲ ಅಣ್ಣ ರೀ. ಈಗ ಸಂದೀಪ್ ಅಣ್ಣಗ ನಮ್ ಲಕ್ಷ್ಮಿ ಪ್ರಪೋಸ್ ಮಾಡ್ತಾಳ. ಯಾರಿಗುಂಟು ಯಾರಿಗಿಲ್ಲ. ಈಗ ಲಕ್ಷ್ಮಿ ಪ್ರಪೋಸ್ ಮಾಡಕ ಚಾನ್ಸೇ ಇಲ್ಲ. ಡಬಲ್ ಗುಂಡಿಗೆ ಇರ್ಬೇಕು ನಾನು ಪ್ರಪೋಸ್ ಮಾಡ್ಬೇಕಂದ್ರ. ಅಂದ್ರ ಅಷ್ಟು ಮಂದಿ ಮಾಡಿ ಹೋಗ್ಯಾರ ಈಗ ಪ್ರಪೋಸ್. ಇಲ್ಲ ನನಗ್ ಪ್ರಪೋಸ್ ಮಾಡಕ ಧೈರ್ಯ ಬೇಕು. ಧೈರ್ಯ. ಬೆಳಗಾವಿ ಮಂದಿ ಮುಂದೆ ಧೈರ್ಯದ ಬಗ್ಗೆ ಮಾತಾಡ್ಬೇಡ. ನಿನಗಿನ್ನೂ ಗೊತ್ತಿಲ್ಲ ಏನದು? ಯಾರಪ್ಪಂದ ಏನೈತಿ ಬೆಳಗಾವಿ ನಮ್ಮದೈತಿ. ನಾ ಎಬ್ಸಾಕ್ ನಿಂತ್ರ ಬೆಳಕ್ ಹರಿದ್ರು ಬಿಡುದಿಲ್ಲ. ಅದೇ ನನ್ನ ಮುಂದ್ ನಿಂತು ಮಾತಾಡತ್ ಹೇಳು. ನನ್ನ ಮುಂದೆ ನಿಂತು ಮಾತಾಡತ್. ಮತ್ತ ಏನು ಸಂಧ್ಯಾ ನಿಂತ ನನಗ್ ಹಂಗ ಅನ್ಸಾಕ ಇಲ್ಲೇ ಮುಂದ ನಿಂತ ನೋಡ. ತೊಲೆ ತೊಂಡಾಗ್ಯಾನ ನಿಂತಿರ್ಬೇಕು. ಒಳಗ ಟಕ ಟಕ ಅನ್ನತೈತಿ. ಯಾರು ಸಾಧ್ಯನ ಇಲ್ಲ. ಅವಂಗ ಒಂದ್ ಡೌಟ್ ಐತಿ. ಈಗ ಏನದು? ಮದುವೆ ಆಗೈತೆ ನಾನು ಏನ
ಹಂಗಾದ್ರೆ 20 ಮಂದಿ ಪ್ರಪೋಸ್ ಮಾಡಿರ್ತಾರ ಮೋಸ್ಟ್ಲಿ. ಏಯ್ ನೋಡ ಪ್ರಪೋಸ್ ಮಾಡಿಸ್ ನೋಡಣ. ನೀ ಮಾಡ ಫಸ್ಟ್ ಪೈಲಾ. ನಾ ಮಾಡಂಗಿಲ್ಲ. ಇನ್ನೂವರೆಗೆ ಇತಿಹಾಸ ಇಲ್ಲ. ನಮ್ ಹೆಣ್ಮಕ್ಳು ಪ್ರಪೋಸ್ ಮಾಡಿ ಇತಿಹಾಸನೇ ಇಲ್ಲ. ಅವ್ರು ಪ್ರಪೋಸ್ ಮಾಡಿ ಇತಿಹಾಸ ಇಲ್ಲ. ನಾ ಪ್ರಪೋಸ್ ಮಾಡಕ್ ಬಂದಾರನ ಮಾಡೇ ಇತಿಹಾಸ ಬಾಳ ಅದಾವ. ಇಲ್ಲ ಈಗ ಒಂದ್ ಹೂವ ಕೊಡ್ರಿ ಈಕಿಗೆ. ಕೊಡ್ರಿ ಗುಲಾಬಿ ಹೂ ಇಲ್ಲ. ರೋಸ್ ಹಾ ಅದ ರೋಸ್ ಅನ್ಕೋ. ಸಂದೀಪಣ್ಣ ನೀ ಆಕಿ ಪ್ರಪೋಸ್ ಮಾಡು. ನಾನ್ ಇಬ್ಬರಿಗೆ ಕೋಆಪರೇಟ್ ಮಾಡ್ತೀನಿ. ನೀ ಹಾಡ್ತಿ ಚಂದಗೆ ರೊಮ್ಯಾಂಟಿಕ್ ಇರೋದು. ಫುಲ್ ರೊಮ್ಯಾಂಟಿಕ್ ಹಾಡ್ ಹಾಡಿದ್ರೆ ಎಲ್ಲ ಎಲಬು ತಗೊಲು ಕೂಡ್ಬೇಕು ಒತ್ತಟಕ್ಕ. ಹಾ ಸ್ವಲ್ಪ ಸರಿ ದಯವಿಟ್ಟು ಯೂಟ್ಯೂಬರ್ ಜೂಮ್ ಮಾಡ್ರಿ. ನಿಮಗ ಮೊಬೈಲ್ ರೆಡಿ ಅಣ್ಣ ನೀವ್ ಅಲ್ಲಿ ಅಂದ್ರೆ ಲಕ್ಷ್ಮಣ ಕಾಕ ರೆಡಿ ಅದಾನೀಗ. ಗಾಡಿ ಡೌನ್ ಆಗೈತಿ, ಡೀಸೆಲ್ ಕಮ್ಮಿ ಆಗೈತಿ, ಹಾಳ್ ಹಾಕೊಂಡ್ ಬರಕ್ ಹೋಗೈತಿ ಬಂಕಿ ಗಾಡಿ. ಹಾ ಆಕ್ಷನ್. ಆಹಾ ಓಹೋ ಅಣ್ಣ 4 ಮಂದಿ ಹೊಡ್ಯಾಕ್ ಬರುವಂಗ ಬರ್ತೀಯಪ್ಪ ನೀವು. ಸ್ಟೈಲಿಶ್ ಆಗಿ ರಾಜಕುಮಾರ ಹೆಂಗ್ ಕೊಡ್ಬೇಡ. ತಡಿ ಎಷ್ಟ್ ಅರ್ಜೆಂಟ್ ಮಾಡಿದಿ. ಹಾ ಪ್ರಪೋಸ್ ಮಾಡಿ ನಿನಗ ಮಾಡಾತಾನ. ಹೆಂಗ ಬರ್ಬೇಕು ಗೊತ್ತನಕ. ನೀ ಬಂದ್ ಕರ್ತಕ್ ಹುಡುಗಿ ದಿಕ್ಕ ದಿವಾಳಿ ಆಗ್ಬೇಕಾಗಿ. ನೀ ಮಾಡ್ಲಿಲ್ಲ ಅಂದ್ರೆ ಶಂಕರ್ ಮಾಡ್ತಾನ ನಾವು ತಂಗಿ ಅಂದ್ಯ ಸೂಟಿಗೆ. ಅವ್ರಿಗೂ ತಂಗಿ ನನಗೂ ಅಕ್ಕಾರಿ. ನನ್ನ ಪಿಕ್ಚರ ಫೇಲ್ ಆತ. ಇಲ್ಲ ಅವ್ರು ಪ್ರಪೋಸ್ ಅಲ್ಲ ಮುಗ್ದಿಂದ ಹೊತ್ಕೊಂಡ ಹೋಗ್ತಾನ. ಲಕ್ಷ್ಮಣ್ ಕಾಕ ಬರುತ್ತಾನ. ಈ ಸ್ಕಿಟ್ ಪೆಂಡಿಂಗ್ ಇಟ್ಟಿರ್ತೀವಿ. ಲಕ್ಷ್ಮಣ್ ಕಾಕ ಬಂದಿಂದ ಮಾಡಿಸ್ತೀನಿ. ಲಕ್ಷ್ಮಣ್ ಕಾಕ ಕೂಡ ಈಗ ಅಪೇಕ್ಷೆ ಮೇರೆಗೆ ಅತನಿ ಶಂಕರ್ ಅವರು. ಅದಕ್ಕಿಂತ ಮುಂಚೆ ನಮ್ಮ ಈಗ ಬಿಗ್ ಬಾಸ್ ಅಲ್ಲಿ ನಮ್ಮ ಮಾಳು ನಿಪ್ನಳಿದ್ದಾರೆ. ಹೋಸಲ ಸರಿಗಮಪ್ಪದಲ್ಲಿ ನಮ್ಮ ಬಾಳು ಬೆಳಗುಂದಿ. ನಂತರ ನಮ್ಮ ಅಣ್ಣವರು ಸೂಪರ್ ಜೋಡಿ ಕಾರ್ಯಕ್ರಮಕ್ಕೆ ಹೋಗ್ಲಿ. ಒಬ್ರೇ ಹೋಗ್ಬರ್ತೀವಿ, ಇಬ್ರು ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟಿದೀವಿ ಸರ್. ನಮ್ಮ ಮಹಿಳೆಯರನ್ನ ಒಳ್ಳೆ ಇವತ್ತು ಯೂಟ್ಯೂಬ್ ಅಲ್ಲಿ ಇರ್ಬೋದು ಎಲ್ಲ ಕಡೆ ಟ್ರೆಂಡಿಂಗ್ ಇರುವಂತ ಒಬ್ಬ ಕಲಾವಿದ್ರು ಸರ್. ಒಳ್ಳೇದಾಗ್ಲಿ. ನಾವು ಮಲ್ನಾಡು ಭಾಗದರು, ಬಟ್ ನಾವು ಇಲ್ಲಿಗೆ ಬರ್ತೀವಿ ನಿಮ್ಮ ಪ್ರೀತಿಗೋಸ್ಕರ ಬರ್ತೀವಿ. ಉತ್ತರ ಕರ್ನಾಟಕದ ಕಲಾವಿದರು ಜೊತೆಗೆ ನಿಮ್ಮ ಪ್ರೀತಿಗೋಸ್ಕರ ಬರ್ತೀವಿ ಸರ್. ಒಂದು ಖುಷಿ ಹೇಳ್ಬಿಡ್ಬೇಕಂದ್ರೆ ಸರ್, ಜಿ ಕನ್ನಡಕ್ಕೆ ಹೋದ್ರೆ ಎಷ್ಟು ಖುಷಿ ಸಿಗುತ್ತಲ್ರಿ. ಆಲ್ರೆಡಿ ನಮ್ಮ ಉತ್ತರ ಕರ್ನಾಟಕ ಬಂದು ಅಷ್ಟು ಖುಷಿ ಕೊಟ್ಟು ಬಿಟ್ರೆ ನಮಗೆ. ಅದಕ್ಕೆ ಸರ್ ನಾವು ಅಲ್ಲಿಂದ ಇಲ್ಲಿ ಬರೋದು. ಅಪ್ಪು ಸರ್ ಹೇಳಲ್ವಾ, ಉತ್ತರ ಕರ್ನಾಟಕ ಜನ ನಮಗೆ ತುಂಬಾ ಇಷ್ಟ, ಯಾರೇ ಕೈ ಬಿಟ್ರು ಬಿಡಲ್ಲ ಅಂತ ಅಪ್ಪು ಸರ್ ಒಂದು ಮಾತು ಹೇಳ್ತಾರೆ ಅಲ್ವಾ. ಈ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ನಿಮ್ಮೂರ್ ಜನಗಳ ಪ್ರೀತಿಗೆ ಹಣ ಸಂಪಾದನೆ ಮಾಡ್ಬೋದು, ಅದು ಜನರ ಪ್ರೀತಿ ಸಂಪಾದನೆ ಮಾಡಕ್ಕಾಗುತ್ತಾ? ಅದಕ್ಕೆ ನಿಮ್ಮೆಲ್ರಿಗೂ ದೇವ್ರು ಚೆನ್ನಾಗಿಟ್ಟಿರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ರೈತರಿಗೆ, ಈ ಕಡೆ ರೈತರಿಗೆ ದೇವ್ರು ಚೆನ್ನಾಗಿಟ್ಟಿರ್ಲಿ ಯಾವತ್ತೂ ಕೂಡ ಅಂತ ಹೇಳ್ತಾ ರೈತರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರ. ಒಳ್ಳೇದು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ನಿಜವಾಗಿಯೂ ಸೇಮ್ ಟು ದಿಟ್ಟು ಸರ್ ನಾವು ನೋಡ್ದಂಗ ಆಗತ್ತಾನ. ನಿಜವಾಗಿ ನಾನು ನಮ್ಮ ಸರ್ ನಾವು ನೋಡಿ ಸುಮಾರು ಒಂದು 4-5 ವರ್ಷದಿಂದ ನನಗೆ ಬಹಳ ಪರಿಚಯ ಸರ್. ಬ್ಯಾಡಗಿ ಕಾರ್ಯಕ್ರಮದಿಂದ ಪರಿಚಯ. ಬಂಕಾಪುರ ಹತ್ರ ಬಹಳ ಒಳ್ಳೆ ವ್ಯಕ್ತಿ, ಸರಳ ಜೀವಿಗಳು, ಬಹಳ ಸರಳ ವ್ಯಕ್ತಿತ್ವ ಸ್ವಭಾವದವರು ನಮ್ಮ ಬ್ರದರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲಕ್ಕೆ ಯಾಕಂದ್ರೆ ಒಂದ್ ಮಾತು ಹೇಳ್ತೀನಿ, ನಾನು ಅಪ್ಪು ಸರ್ನ ಭೇಟಿ ಆಗ್ತೀನಿ, ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ತೀನಿ. ನನ್ನ ಈ ಒಂದು ಜರ್ನಿ 18 ವರ್ಷದ ಜರ್ನಿ, 18 ವರ್ಷದ ಜರ್ನಿ. ನಾನು ಇವತ್ತು ಕೂಡ ಇಡೀ ರಾಜ್ಯದೆಲ್ಲೆಡೆ ಕಾರ್ಯಕ್ರಮ ಮಾಡಿ, ಇವತ್ತು ಇಲ್ಲಿದ್ರೆ ನಾಳೆ ಮೈಸೂರು ಇರ್ತೀನಿ, ನಂತರ ಮಂಡ್ಯ ಇರ್ತೀನಿ, ಆ ಕಡೆಯಿಂದ ಇದು ಕೋಲಾರ ಹೋಗ್ತೀನಿ, ಎಲ್ಲಾ ಕಡೆ ಹೋಗ್ತೀನಿ. ಸರ್ ಮಂಡ್ಯಕ್ಕೆ ಹೋದ್ರೆ ನಂಗೆ ಫೋನ್ ಮಾಡಿ. ಓ ನಿಮ್ಮ ಅತ್ತೆ ಮಗಳಿದ್ರ ಸರ್? ಥ್ಯಾಂಕ್ ಯು. ನಮ್ಮ ಮಿಸ್ಸಸ್ ಊರ ಮಂಡ್ಯ ಸರ್. ಅದಕ್ಕೆ ನಿಮ್ಮ ಅತ್ತೆ ಮಗಳನ್ನ ನಾನು ಸರ್. ಇಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ. ಒಳ್ಳೊಳ್ಳೆ ಗೀತೆಗಳನ್ನ ನಿಮ್ ರಂಜಿಸ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಹೆಚ್ಚಿನಾಗಿ ನಮ್ಮ ಮಕ್ಕಳಿಗೆ ಇವತ್ತೇನಪ್ಪಾ ಅಂದ್ರೆ ಇನ್ನೊಂದು ವೇದಿಕೆ ಮೇಲೆ ಹೇಳಲೇಬೇಕು, ನಮ್ಮ ಮಕ್ಕಳಿಗೆ ಆದಷ್ಟು ಆದರ್ಶ ವ್ಯಕ್ತಿಗಳನ್ನ, ಸ್ಫೂರ್ತಿದಾಯಕ ವ್ಯಕ್ತಿಗಳನ್ನ ಪರಿಚಯ ಮಾಡ್ತಾ ಹೋಗೋಣ. ಯಾಕಂದ್ರೆ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ಬೇರೆ ಕಡೆ ಹೋಗ್ತಾರೆ, ಆಗ್ಬಾರ್ದು ಅಂತ ಹೇಳ್ತಾ ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡ್ತಾ ಕನ್ನಡವೇ ನಮಗೆ ಉಸಿರಾಗಿಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ಸರ್ ಹೇಳ್ದಂಗ ನಿಮ್ಮ ಮಕ್ಕಳನ್ನ ನೌಕರದಾರ ಮಾಡ್ತಿರಲ್ಲ ಗೊತ್ತಿಲ್ಲವ, ಬಟ್ ಕನ್ನಡ ಪ್ರೇಮಿಗಳನ್ನ ಮಾಡ್ರಿ ಅಂತ ಬಹಳ ಒತ್ತು ಕೊಟ್ಟು ಹೇಳ್ತಾ ಈಗ ಅರುಣ್ ಬೆಳಗಾವಿ ಅವರು 100 ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಸರ್ಗೆ. ಥ್ಯಾಂಕ್ ಯು ಸರ್. ನಮ್ ಸರ್ ಹೇಳಿದ್ದು ಬಹಳ ಖುಷಿ ಆಯ್ತು. ಮಂಡ್ಯ ಸೈಡ್ ಹೋದ್ರೆ ತಪ್ಪದ ಫೋನ್ ಮಾಡ್ರಿ ಸರ್. ಹೋಗಿ ಏನ್ರಿ ಇಲ್ಲಾರ್ದು ಹೇಳಿ ಬರ್ರಿ ಜರ ಹೋಗಿ. ಮತ್ತ ಹಂಗ ಮಾಡ್ಬೇಡ್ರಿ. ಏನು ಸಮಸ್ಯೆ ಆಗೈತಿ ಕಾಕ, ಮದುವೆ ಆಗಿವಿ ಅದ ರಾಗಿ ಮುದ್ದಿ ಅದ ಕಡಕ್ ರೊಟ್ಟಿ ಅಂದಾವ ಅಲ್ಲ ಆಟ. ಓಕೆ, ಥ್ಯಾಂಕ್ ಯು. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಈಗ ಶಂಕರ್ ಅತನಿ ಅವರ ಕಂಠ ಸಿರಿಯಲ್ಲಿ ರೊಕ್ಕ ಅಂತ ಯಾಕೆ ಸಾಯ್ತಿ, ರೊಕ್ಕ ಇದ್ದವಂಗ ಬೆನ್ನ ಹತ್ತಿ ಹಾನಿ ಮಾಡಿ ಹೇಳತನ ಗೆಳತಿ, ನಿನ್ನ ಚಾಳಿ ಸುಮಾರೈತಿ.
ಅಪ್ಪನ ಕೂಡ ಇರು ಚಂದಂಗ ಚಂದಂಗ ಇಲ್ಲಂದ್ರ ನೀ ನಿಂದ್ರತೀದಿ ಚಿಕ್ಕೋಡಿ ರೋಡಿನ್ಯಾಗ ಹಾ ಎತ್ತು ನಿನ್ನ ಗಾಂಡಿವ ಅಡಿ ಚಪಾಟಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಮನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೈ ವೈರಲ್ ಹಾಡಚ್ಚು ನಮ್ ಹುಡ್ರ ಹಾಡ್ತ ನೋಡೀಗ ಹೂವಿನ ಬಾಣದಂತೆ ಹಾ ಬಂದ ನೀ ಬಂದ ಮೇಲೆ ಬಾಕಿ ಮಾತೇನು ಏ ತಡಿ ನೀ ಬಂದ ಮೇಲೆ ಬಾಕಿ ಮಾತೇನು ಸರ ಇಲ್ಲೇ ಇಷ್ಟು ಮಂದಿ ಅದಾರಲ್ರಿ ಸುಳ್ಳ ಗುದ್ದಾಡಿ ಕರ್ಸಿದ್ರಿ ನಮ್ಮ ನೀ ಬಂದ ಮೇಲೆ ಬಾಕಿ ಮಾತೇನು ಏನೋ ಕಾಣ್ತೋ ಅನೆಮ್ಮು ಹಾಗೆ ಸೌಂಡ್ ಹಾ ಸಟ್ ಬಾ ಪಗಾರ ಕೊಟ್ಟಿವಿ ಬಾ ಪುಗುಶೆಟ್ಟೆ ಬಂದಿಲ್ ನೀ ಕುಂತಿ ತವಡ ತಗೋತೀನ ರೊಕ್ಕ ಅಂತ ಯಾಕೆ ಸಾಯ್ತಿ ರಕ್ಕಿದ್ದೌಂಡ ಬೆನ್ನ ಹತ್ತಿ ಆನೆ ಮಾಡಿ ಹೇಳ್ತನ ಗೆಳತಿ ನಿನ್ನ ಚಾಳಿ ಸುಮಾರೈತಿ